ಬೆಳಗಾವಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಐಟಿಯು ಕಾರ್ಯಕರ್ತರು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಲವಂತದ ಹಾಗೂ ಅನ್ಯಾಯದ ಭೂಸ್ವಾಧೀನ ಮತ್ತು ಕಾರ್ಪೊರೇಟ್ ಭೂ ಕಬಳಿಕೆಯನ್ನು ಕೂಡಲೇ ತಡೆಯಬೇಕು. ರೈತರು ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ಸರ್ಕಾರ ರಕ್ಷಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಬಾರದು ಮತ್ತು ಪರಿಷ್ಕೃತ ಅಧಿಸೂಚನೆಯಂತೆ ಕೂಡಲೇ ವೇತನ ಜಾರಿಗೊಳಿಸಬೇಕು ಎಂದು ಒತ್ತಡ ಹೇರಿದರು. ಜೊತೆಗೆ ವಿಬಿ ಗ್ರಾಮ್ಜಿ ಕಾಯ್ದೆಯನ್ನು ರದ್ದುಪಡಿಸಬೇಕು, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025 ವಾಪಸ್ ಪಡೆಯಬೇಕು ಹಾಗೂ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಲಾಯಿತು. ಐಸಿಡಿಎಸ್ ಮತ್ತು ಅಕ್ಷರ ದಾಸೋಹ ಸೇರಿದಂತೆ ವಿವಿಧ ಜನಪರ ಯೋಜನೆಗಳ ಖಾಸಗೀಕರಣವನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಎಚ್ಚರಿಸಿದರು. ಸರ್ಕಾರವು ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಜಿಎಂ ಜೈನೆಖಾನ್, ದಿಲೀಪ್ ವಾರ್ಕೆ, ದೊಡ್ಡವ ಪೂಜಾರಿ, ಗೋದಾವರಿ ರಾಜಾಪುರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಸಿಐಟಿ ವತಿಯಿಂದ ಜೈಲ್ ಬರೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಯಾಕಂತಂದ್ರೆ ಮೇ 22ರಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಕನಿಷ್ಠ ವೇತನ ನಾವು ಜಾರಿ ಮಾಡ್ತೇವೆ ಅಂತ ಹೇಳಿ. ಇವಾಗ ನೋಡಿದ್ರೆ ಹೊಸ ಮುಖ್ಯಮಂತ್ರಿ ಆದವರು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವೆ ಮತ್ತು ತದನಂತರ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಿಂಗ ಧೋರಣೆ ಯಾಕಪ್ಪ ಅಂತ ಕೇಳ್ತೇವೆ. ಮೊದಲ ನೀವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋಕ್ಕಿಂತ ಮೊದಲೇ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ರು. ಆ ತರ ಮತ್ತೊಂದು ಈಗ ಸ್ವಚ್ಛ ವಾಹಿನಿದವರಾತು, ಬಿಸಿ ಊಟದವರಾತು, ಅಂಗನವಾಡಿ ಕಾರ್ಯಕರ್ತರಾತು ಎಲ್ಲರ ಮೇಲೆ ಅನ್ಯಾಯ ಆಗ್ತಾ ಇದೆ. ನಾವು ಏನ್ ಕೆಲಸ ಮಾಡ್ತೇವಿ, ಕೆಲಸದ ತಕ್ಕಂತೆ ನಮ್ಗ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಆದ್ರೆ ಈ ಸರ್ಕಾರ ಏನೈತಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಕನಿಷ್ಠ ಕೂಲಿ ಕೊಡ್ರಿ ಅಂತಂದ್ರೆ ಇವ್ರು ಕೊಡ್ತಾ ಇಲ್ಲ. ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಮತ್ತೊಂದು ರೈತರದ್ದು ಭೂಮಿಯನ್ನು ಇವ್ರು ಕಸಿದುಕೊಳ್ತಾ ಇದ್ದಾರೆ. ಅವ್ರು ರೈತರ ಭೂಮಿ ಕಸಿದುಕೊಂಡ್ರೆ ಅವ್ರು ದುಡಿಬೇಕೇನು, ತಿನ್ಬೇಕೇನು? ಮತ್ತೊಂದು ರೈತರ ಭೂಮಿ ತಗೊಂಡು ಅದಾನಿ, ಅಂಬಾನಿ ಇಂಥವ್ರಿಗೆ ಇವ್ರು ಕಂಪನಿಗಳು ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಇವ್ರಿಗೆ ಈ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನಾವ್ ಇದು ಖಂಡಿಸ್ತೇವೆ. ಮತ್ತೆ ಸರ್ ಈ ಹೋರಾಟ ಮೂಲಕ ನೀವು ಎಚ್ಚೆತ್ಕೊಳ್ತಿಲ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ.